ನೋಡಿ, ಬಿ ಜೆ ಪಿಯವರಿಗೆ ಸಾವಿನ ಮನೆಯಲ್ಲಿ ರಾಜಕೀಯ ಮಾಡಿ ಅಭ್ಯಾಸ ಆಗ್ತಾ ಇದೆ. ಇದೂ ಕೂಡ ಅವರ ಹಲವಾರು ಕಾರ್ಯಕರ್ತರ ಏನು ಒಂದು ಪಟ್ಟಿ ಇದೆ, ಆ ಪಟ್ಟಿಗೆ ಈ ಹೆಸರು ಸೇರ್ತದೆ. ನೋಡಿ, ಪರೇಶ್ ಮೆಸ್ತಾದ್ ಗೊತ್ತಿದೆ ಅಲ್ವಾ ಕೇಸು, ಯಾವ ರೀತಿ ಆಯಿತು. ಶಿವಮೊಗ್ಗ ಒಬ್ಬ ಯುವಕ ಇದ್ದ, ಏನಾಯ್ತು ಅದು. ಮೊನ್ನೆ ಬೀದರ್ನಲ್ಲಿ ಒಬ್ಬ ಯುವಕ ಆತ್ಮಹತ್ಯೆ ಮಾಡಿಕೊಂಡು, ಇವ್ರ ಹೆಸರು ಮೇಲೆ ಎಲ್ಲರೂ ಬಿ ಜೆ ಪಿ ರಾಜಕೀಯ ಮಾಡಿ ಉದಾಹರಣೆಗಳಿದೆ ಅಲ್ವಾ. ಮಾತೆತ್ತಿದ್ರೆ ಇವರು ಫ್ಯಾಕ್ಟ್ಸ್ ಆಫ್ ದ ಕೇಸ್ ನೋಡಲ್ಲ, ಅವರ ಯಾಕೆ ಅದು ಕಾರಣಗಳು ಸರಿಯಾಗಿ ಪತ್ತೆ ಹಚ್ಚೋದಿಲ್ಲ, ಸುಮ್ಮನೆ ರಾಜಕೀಯ ಮಾಡೋದು ಒಂದೇ ಉದ್ದೇಶ. ಈಗ ಪೊನ್ನಣ್ಣ ಹೆಸರು ಇರ್ಬೋದು ಅಥವಾ ಮಂತರ್ಗೌಡ ಹೆಸರು ಇರ್ಬೋದು, ಡೆತ್ ನೋಟ್ನಲ್ಲಿ ಇದೆಯಾ? ಅದು ವಾಟ್ಸಪ್ ಮೆಸೇಜ್. ಅದು ಆರ್ ಯು ಗೋಯಿಂಗ್ ಟು ಕನ್ಸಿಡರ್ ಇಟ್ ಡೆತ್ ನೋಟ್? ಆ್ಯಂಡ್ ಇವನ್ ಇಫ್ ಯು ಆರ್ ಗೋಯಿಂಗ್ ಟು ಕನ್ಸಿಡರ್ ಇಟ್ ಡೆತ್ ನೋಟ್, ಅದರಲ್ಲಿ ಹೆಸರು ಇದೆಯಾ? ಇದೇ ರಾಜಕೀಯ ಕಲಬುರಗಿನಲ್ಲಿ ಮೊನ್ನೆ ಮಾಡಿಲ್ವಾ ಇವರೇ? ಏನಾಯಿತು? ಸುಮ್ಮನೆ ಇವರು ಏನು ಬ್ರೇಕಿಂಗ್ ನ್ಯೂಸ್ ಕೊಡೋಕ್ಕೆ, ಅವರ ಹೈಕಮಾಂಡ್ ಮನವೊಲಿಸ್ಲಿಕ್ಕೆ, ಇವ್ರ ಅಸ್ತಿತ್ವವನ್ನು ತೋರಿಸ್ಕೊಳ್ಳಿಕ್ಕೆ ಇವರು ಹೀಗೆ ಮಾಡ್ತಾರೆ ಹೊರತು ಇಲ್ಲಿವರೆಗೂ ಯಾವ್ದು ಪ್ರೂವ್ ಆಗಿದೆ ಹೇಳಿ? 10 ವರ್ಷ ಆಯಿತು ಇವರಿಂತ ಈ ರಾಜಕೀಯ ಮಾಡ್ಕೊಂಡು ನಮ್ಮ ಕರ್ನಾಟಕ ರಾಜ್ಯದಲ್ಲಿ. ಯಾವುದಾದ್ರೂ ಒಂದನ ಮಾಡಿದ್ರೆ ಇವರು ಅಷ್ಟು ಆಸೆ, ಇವರಿಗೆ ಅಷ್ಟು ಕಾಳಜಿ ಇದ್ದಿದ್ರೆ ಯಾರಾದರೂ ಒಬ್ಬರು ಬಿ ಜೆ ಪಿ ನಾಯಕರನ್ನ ಆ್ಯಂಬುಲೆನ್ಸ್ ಜೊತೆ ಹೋದ್ರೇನ್ರಿ? ಯಾರಾದರೂ ಒಬ್ಬರನ್ನ ಹೋದ್ರಾ? ಡೈರೆಕ್ಟಾಗಿ ಕೊಡಗು ಹೋಗ್ತಾರೆ. ಯಾರು ಕಾಳಜಿ ವಹಿಸಿದ್ದಾರೆ ಬಿ ಜೆ ಪಿಯವರು? ನಾನು ಹೇಳ್ತಿದ್ದಂಗೆ ನೂರಾರು ಕಾರ್ಯಕರ್ತರು ಯಾರು ಹೀಗೆ ತೀರೋಗಿದ್ದಾರೆ, ಅವ್ರ ಹೆಸರಲ್ಲಿ ಏನು ಇವರು ರಾಜಕೀಯ ಮಾಡ್ತಾರೆ, ಆ ಪಟ್ಟಿನಲ್ಲಿ ಇವ್ರ ಹೆಸರು ಸೇರ್ತಾರೆ. ನಾನು 10 ದಿನ ಕೊಡಿ, ಇದೇ ಆಗೋದು. ಬಿ ಜೆ ಪಿಯವರ ರಾಜಕೀಯ ಅಸ್ತಿತ್ವನೇ ಇಷ್ಟು. ಬಟ್ ಈಗ ಡೆತ್ ನೋಟಲ್ಲಿ ಅಂದರೆ ಅಥವಾ ವಾಟ್ಸಪ್ ಮೆಸೇಜಲ್ಲಿ ಆತ ಬರೀತಾರೆ, ಇಂಥವ್ರಿಗೆ ಕಿರುಕುಳ ಇದೆ, ನನಗೆ ಪ್ರೆಷರ್ ಇದೆ. ಕಿರುಕುಳ ಯಾರೋ ಒಬ್ಬ ವ್ಯಕ್ತಿದಿದೆ ಅಂತ ಹೇಳ್ತಾರೆ ಅಷ್ಟೇ ಅಲ್ವಾ? ಹೌದು. ಪೊನ್ನಣ್ಣನ ಹೆಸರು ಹೇಳಿದಾರಾ? ಮಂತರಕ್ಕಿಂತ ಕಿರುಕುಳ ಇದೆ ಅಂತ ಹೇಳಿದಾರಾ ಸರ್? ನಾವು ಕೂಡ ಜವಾಬ್ದಾರಿಯಾಗಿ ಮಾತಾಡಬೇಕಲ್ಲ. ನೀವು ಮೀಡಿಯಾ ರಿಪೋರ್ಟಿಂಗ್ ಮಾಡ್ತಾ ಇದ್ದೀರಾ, ನೀವು ಕೂಡ ಆ ಬಿ ಜೆ ಪಿಯವ್ರು ಹೇಳಿದ್ದೆ ಸತ್ಯ ಅಂತ ಹೇಳಿದ್ರೆ ಹೆಂಗೆ? ಮೈ ರಿಕ್ವೆಸ್ಟ್ ಇಸ್, ನೀವು ಅಲ್ಲಿ ಡೆತ್ ನೋಟ್ನಲ್ಲಿ ಅಥವಾ ಸೋ ಕಾಲ್ಡ್ ಡೆತ್ ನೋಟ್ ವಿಚ್ ಇಸ್ ಅ ಮೆಸೇಜ್, ಅದರಲ್ಲಿ ಹೆಸರಿದೆಯಾ ಸರ್ ಯಾರ್ದಾನ? ಈಗ 2 ತಿಂಗಳ ಹಿಂದೆನೇ ಬೀದರ್ ಒಬ್ಬ ಯುವಕ ಆತ್ಮಹತ್ಯೆ ಮಾಡಿಕೊಂಡಾಗ ನನ್ನ ಹೆಸರಿತ್ತಾ? ಏನಾಯ್ತದು? ಇವರೆಲ್ಲ ಬಂದು ದೊಡ್ಡದಾಗಿ ಪ್ರತಿಭಟನೆ ಮಾಡಿದ್ರಲ್ಲ ಗುಲ್ಬರ್ಗದಲ್ಲಿ, ಏನಾಯಿತು? ಆರ್ ದೇ ಫಾಲೋಯಿಂಗ್ ಇಟ್ ಅಪ್? ಯಾರಾದರೂ ಒಬ್ಬರನ್ನ ಹೋಗಿ ತನಿಖೆ ಆದಮೇಲೆ CID ಆಫೀಸಿಗೆ ಹೋಗ್ಬಿಟ್ಟು ಏನಾಗ್ತಾ ಇದೆ, ಒಬ್ಬ ನಮ್ಮ ಕಾರ್ಯಕರ್ತ ಆತ್ಮಹತ್ಯೆ ಮಾಡಿಕೊಂಡ, ಅದು ತನಿಖೆ ಎಲ್ಲಿಗೆ ಬಂತು ಕೇಳಿದ್ರ? ಅದು ಸದನದಲ್ಲಿ ಪ್ರಶ್ನೆ ಮಾಡಿದ್ರ? ಅದು ಮತ್ತೆ ಅದೇ ಸರ್ ನಾನು ಹೇಳ್ತಾ ಇರೋದು, ಇವ್ರದ್ದು ರಾಜಕೀಯರೇ ಇಷ್ಟು. ಸಾವಿನ ಮನೆಯಲ್ಲಿ ಸಂತಸ ಮಾಡೋದೇ ಇವ್ರದ್ದು ರಾಜಕೀಯ. ಯಾವುದ್ರ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ರೆಡಿ ಇಲ್ಲ, ಯಾವುದ್ರ ಬಗ್ಗೆ ಏನು ತಪ್ಪು ಯಾವುದು ಸರಿ ಯಾವುದು ತಿಳ್ಕೊಳೋದು ಪ್ರಯತ್ನ ಮಾಡ್ತಾ ಇಲ್ಲ. ಏನು ಮಾಡಿದ್ದಾರೆ? ಎಷ್ಟು ಜನ ಕಾರ್ಯಕರ್ತರಿಗೆ ಹೆಲ್ಪ್ ಮಾಡಿದ್ದಾರೆ? ನಿಮ್ಗೆ ನೆನಪಿದ್ರೆ 1.5 ವರ್ಷದ ಹಿಂದೆ ನಮ್ಮ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಮೇಲೆ ನಿಮ್ಮ ಬೆಂಗಳೂರು ದಕ್ಷಿಣದ ಸಂಸದರು ಒಬ್ಬರು, ನಿಮ್ಮ ತೇಜಸ್ವಿ ಸೂರ್ಯ, ಒಂದು ಹೆಲ್ಪ್ಲೈನ್ ಪ್ರಾರಂಭ ಮಾಡಿದ್ದ. ನೆನಪಿದೆಯಾ ತಮಗೆ? ಏನಂತ? ಕಾಂಗ್ರೆಸ್ ಅವರು ಅಧಿಕಾರ ದುರುಪಯೋಗ ಮಾಡಿ ನಮ್ಮ ಕಾರ್ಯಕರ್ತರಿಗೆ ಕಿರುಕುಳ ಕೊಡ್ತಾರೆ ಅಂತ. ನಿಮ್ಗೆ ನೆನಪಿದೆಯಲ್ಲ? ಆ ಸಹಾಯವಾಣಿ ಪ್ರಾರಂಭ ಮಾಡಿದ್ರಲ್ಲ, ಎಷ್ಟು ಜನ ಸಹಾಯವಾಣಿಗೆ ಮಾಡಿದ್ದಾರೆ? ಸ್ವಲ್ಪ ದಯವಿಟ್ಟು ಕೇಳಿ ಬಿ ಜೆ ಪಿಯವರಿಗೆ. ಎಷ್ಟು ಜನ ಬಿ ಜೆ ಪಿ ಕಾರ್ಯಕರ್ತರು ನಮಗೆ ಏನು ಕರೆ ಮಾಡಿ, ಆ ಸಹಾಯವಾಣಿ ಕರೆ ಮಾಡಿ ನಮಗೆ ಕಾಂಗ್ರೆಸ್ ಪಕ್ಷದಿಂದ ಸರ್ಕಾರದಿಂದ ಕಿರುಕುಳ ಕೊಡ್ತಾ ಇದ್ದಾರೆ ಅಂತ ಎಷ್ಟು ಕರೆಗಳು ಬಂದಿದ್ದಾರೆ ಅಂದ್ಬಿಟ್ಟು ಬಹಿರಂಗಪಡಿಸಲಿ. ಆ ಸಹಾಯವಾಣಿ ನಂಬರನ್ನು ನೆನಪಿದೆಯಾ ಬಿ ಜೆ ಪಿಯವರಿಗೆ? ಆ ಸಹಾಯವಾಣಿ ನಂಬರನ್ನು ನೆನಪಿದೆಯಾ ಬಿ ಜೆ ಪಿಯವರಿಗೆ? ಸಂಸದರು ಇರ್ಬೋದು, ಶಾಸಕರು ಇರ್ಬೋದು, ನನ್ನ ನೇರ ಸವಾಲಿದೆ, ಆ ನಂಬರ್ ಹೇಳಿಬಿಡ್ಲಿ ನೋಡೋಣ. ನಾನು ಬಂದಿದೆ, ಯಾವಾಗಲೂ ಹೇಳ್ತಾರಲ್ಲ ಅಧಿಕಾರ ದುರುಪಯೋಗ ಮಾಡ್ತಾ ಇದ್ದೀವಿ, ಅದು ಮಾಡ್ತಾ ಇದ್ದೀವಿ ಅಂತ. ಮೊನ್ನೆ ನಾರಾಯಣ ಸ್ವಾಮಿ ಚಲವಾದಿ ಸ್ಟೇಟ್ಮೆಂಟ್ ನೋಡಿದೆ ನಾವು. ಮತ್ತೆ ನಮ್ಮ ಯಾವುದೋ ಹೇಳಿಕೆಯನ್ನು ಉಲ್ಲೇಖಿಸಿದ್ರು. ಇಲ್ಲ, ಕಲಬುರಗಿನಲ್ಲಿ ನಿಮ್ಗೆ ಯಾರಿಗೂ ಓಡಾಡಲಾರ್ದಾಗ ಮಾಡ್ತೀವಿ. ಯಾರಿಗೆ ಹೇಳಿದ್ದದು? ನಮ್ಮ ಬಿ ಜೆ ಪಿ ಚಿತ್ತಾಪುರಿನ ಬಿ ಜೆ ಪಿ ಕ್ಯಾಂಡಿಡೇಟ್. ನಿಮ್ಮ ಮಾಹಿತಿಗೆ ನೀವು ಬೆಂಗಳೂರು ಮೀಡಿಯಾದವರು ನಮ್ಮ ಕಲಬುರಗಿ ಕಡೆ ಗಮನ ಕೊಡೋದಿಲ್ಲ. ಮತ್ತೆ ಅವನ ಮೇಲೆ ಕೇಸ್ ಆಗಿದೆ, ಯಾವುದು? ಅಕ್ಕಿ ಕಳ್ತನದು. ಮೊನ್ನೆ 2 ವಾರದ ಹಿಂದೆ FIR ಆಗಿದೆ ಬಿ ಜೆ ಪಿದು ಅಭ್ಯರ್ಥಿ, ಅಧಿಕೃತ ಅಭ್ಯರ್ಥಿ. ಅದ್ರ ಬಗ್ಗೆ ಮಾತಾಡೋಕ್ಕೆ ತಯಾರಿದಾರ? ಇವರೇ ಕಳ್ಳರನ್ನ ಸಾಕ್ತಾರೆ, ಕಳ್ಳರಿಗೆ ಟಿಕೆಟ್ ಕೊಡ್ತಾರೆ, ಮತ್ತು ಕಾಂಗ್ರೆಸ್ ಪಕ್ಷದ ಮೇಲೆ ಗೂಬೆ ಕೂಡಿಸ್ತಾರೆ. ಸೊ ಇದೂ ನಾನು ಹೇಳ್ತಾ ಇರೋದು, ಈ ಕೂರ್ಗ್ ಪ್ರಕರಣ ಏನಿದೆ ಇದೂ ಕೂಡ
ಈ ಸುಳ್ಳಿನ ಸರೆಮಾಲಿನಲ್ಲಿ ಒಂದು ಪ್ರಕರಣ ಆಗೋದಿದೆ. ಶಾಸಕರ ತಪ್ಪಿಲ್ಲದೆ ಇರ್ಬೋದು ಅಥವಾ ನೇರವಾಗಿ ಒತ್ತಡ ಇಲ್ಲದೆ ಇರ್ಬೋದು, ಬಟ್ ಆ ಕೇಸ್ ಆಗ್ತಾ ಇದೆಯಲ್ಲ ಈಗ. ಒತ್ತಡ ಅಂತೂ ಎಸ್, ವಿ ವಿಲ್ ಅಗ್ರಿ. ಒಂದು ಸಾವಾಗಿದೆ, ಆ ಸಾವಿಗೆ ನಾವು ಸಂತಾಪವನ್ನು ಸೂಚಿಸಬೇಕಾಗ್ತದೆ, ಮತ್ತು ಅದಕ್ಕೆ ತನಿಖೆ ಮಾಡಿಸ್ತಾ ಇದ್ದೀವಿ. ಪೊನ್ನಣ್ಣ ಅವರಾಗಿರ್ಬೋದು, ಮಂತರ್ಗೌಡ ಆಗಿರ್ಬೋದು, ತನಿಖೆ ಬೇಡ ಅಂತ ಹೇಳಿದಾರ, ಹೋಮ್ ಮಿನಿಸ್ಟರ್ ಬೇಡ ಅಂತ ಹೇಳಿದಾರ, ನಾನು ಬೇಡ ಅಂತ ಹೇಳಿದ್ದೀವ, ಪಕ್ಷ ಬೇಡ ಅಂತ ಹೇಳಿದ್ದೀವ. ನಾವು ಯಾವಾಗಲೂ ಕೂಡ ಏನು ಹೇಳ್ತೀವಿ, ತನಿಖೆ ಆಗಲಿ, ಸತ್ಯ ಹೊರಗೆ ಬರುತ್ತೆ. ಸತ್ಯ ಬಂದಾಗೆಲ್ಲ ಯಾರಿಗೆ ಮುಖ ಭಂಗ ಆಗಿದೆ? ಬಿ ಜೆ ಪಿಯವರಿಗೆ. ಇದೂ ಅದೇ ಆಗೋದು. ಯಾವುದು ರೀ CBI ಕೊಡಿ ಅಂತ ಇವ್ರು ಡಿಮ್ಯಾಂಡ್ ಮಾಡ್ತಾರಲ್ಲ, ಹನಿ ಟ್ರ್ಯಾಪ್ CBI ಕೊಡಿ, ಈ ಪ್ರಕರಣ CBI ಕೊಡಿ. ಇದೇ CBI ಅವರು ಒಂದು ಪತ್ರ ಕೊಡ್ತೀನಿ ನಿಮಗೆ, ದಯವಿಟ್ಟು ಅದು ಪ್ರಸಾರ ಮಾಡಿ. ಕೇಸ್ಗಳನ್ನು ನಮಗೆ ಕೊಡಬೇಡಿ. ನಮಗೆ ಅಕಸ್ಮಾತ್ ನೀವು ಕೇಸ್ಗಳು ಕೊಟ್ಟರೆ ರಾಜ್ಯ ಸರ್ಕಾರ, ದಯವಿಟ್ಟು ಅದಕ್ಕೆ ಸಿಬ್ಬಂದಿಗಳಿಗೆ ನೀವೇ ಕೊಡಬೇಕು, ಅದಕ್ಕೆ ಏನೋ ಟ್ರಾನ್ಸ್ಪೋರ್ಟೇಷನ್ ನೀವೇ ಕೊಡಬೇಕು, ಅದ್ರ ಶುಲ್ಕ ನೀವೇ ಕಟ್ಟಬೇಕು. ಅಂದರೆ ಕರ್ನಾಟಕದ ಪೊಲೀಸಿನ ಸಹಾಯ ತೊಗೊಂಡೇ ನಾವು ಮಾಡ್ತೀವಿ ಹೊರತು ನಾವು ಯಾವುದೂ ಇಂಡಿಪೆಂಡೆಂಟಾಗಿ ತನಿಖೆ ಮಾಡೋದಿಲ್ಲ ಅಂತ ಪತ್ರ ಬರೆದಿರೋದು ಮರ್ತೋಗ್ಬಿಟ್ಟಿದ್ದಾರೆ ಬಿ ಜೆ ಪಿಯವರು. ಇವತ್ತು ಮಧ್ಯಾಹ್ನ ಅಷ್ಟರಲ್ಲಿ ಕೊಡ್ತೀನಿ ನಿಮಗೆ, ದಯವಿಟ್ಟು BJP ಕಚೇರಿಗೆ ತಲುಪಿಸ್ರಿ. ಅದು ಮಾತೆತ್ತಿದ್ರೆ CBI ಅಂತ ಹೇಳ್ತಾರಲ್ಲ, ಅವರೇ CBI ಅವರಿಗೆ ನಮ್ಗೆ ಒತ್ತಡ ಇದೆ ರೀ, ನಮಗೆಲ್ಲ ಇಂಥ ಕೇಸ್ಗಳು ಕೊಡಬೇಡಿ ಅಂತ ಅವರೇ ಲಿಖಿತ ಮೂಲಕ ಚೀಫ್ ಸೆಕ್ರೆಟರಿ ಬರೆದ ಮೇಲೆ ಇವ್ರು ಯಾವ CBI ಬಗ್ಗೆ ಮಾತಾಡ್ತಾರೆ, ಯಾವ IT ED ಬಗ್ಗೆ ಮಾತಾಡ್ತಾರೆ? ಏನಾಗ್ತಾ ಇದೆ ರಾಷ್ಟ್ರದಲ್ಲಿ? ಎಷ್ಟು ED ಕೇಸ್ಗಳು ಸಾಲ್ವ್ ಮಾಡಿದ್ದಾರೆ, IT ಕೇಸ್ಗಳು ಸಾಲ್ವ್ ಮಾಡಿದ್ದಾರೆ. ಮೊನ್ನೆ ತಾನೇ ಹೈಕೋರ್ಟ್ ಅವರು ಚೀಮಾರಿ ಹಾಕಿದ್ದಾರೆ IT ED CBI ವರ್ತನೆಗೆ. ಇನ್ನೂ ಕೂಡ ಇವ್ರಿಗೆ ಬುದ್ಧಿಗೆ ಬಂದಿಲ್ಲ ಅಂದರೆ ಏನು ಮಾಡ್ಲಿಕ್ಕಾಗೋದಿಲ್ಲ. ಅವ್ರ ಬ್ರದರ್ ದೂರು ಕೊಟ್ಟಿದ್ದಾರೆ, MLAಗಳ ಹೆಸರುಗಳನ್ನು ಉಲ್ಲೇಖ MLAಗಳ ಹೆಸರು ಹಾಕಲ್ಲ. ನೀವು ತನಿಖೆ ಆಗಲಿ ನೋಡಿ, MLAಗಳ ಮೇಲೆ ಯಾರು ಹೇಳ್ತಾ ಇರೋದು? ಅವ್ರ ಬ್ರದರ್ ಹೇಳ್ತಾ ಇರೋದು. ಇದೆಯಲ್ಲ ಅಂತ ಹೆಂಗೆ ತನಿಖೆ ಮಾಡಿ? ನೋಡಿ, ಸಿಂಪಲ್ ಇಶ್ಯೂ ಇದೆ ಇವರೇ. ಡೆತ್ ನೋಟ್ನಲ್ಲಿ MLAಗಳ ಹೆಸರು ಇದೆಯಾ ಇಲ್ಲ ಅಂತ FIRನಲ್ಲಿ ಯಾರೋ ಕೊಟ್ಟಿರೋದು, ಯಾರೋ ಪೇದೆ ಹೇಳಿದ್ದಂತೆ. ಈಗ ನೀವು ಹೇಳ್ತೀರಾ ಪ್ರಿಯಾಂಕರ್ಗೇನು ಇದ್ದಪ್ಪ ಏರಿಯಾನಲ್ಲಿ ಯಾವಾಗ ಅಂತ ನನ್ನ ಹೆಸರು ಸೇರ್ಸೋಕ್ಕಾಗ್ತದಾ? ಯಾರೋ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಹೇಳಿರಬಹುದು ಅಂತ ಅವ್ರೇನಾದರೂ ಬಂದು ಕೊಟ್ಟಿದ್ದಾನೆ ಕಂಪ್ಲೇಂಟು, ಅವನು ಕೊಡಲಿ, ಯಾರು ಬೇಡ ಅಂದಿದ್ದಾರೆ? ನಾವೆಲ್ಲೂ ಕೊಡಬೇಡಿ ಅಂತ ಹೇಳ್ತಾ ಇಲ್ಲ ಅಲ್ಲ. ಈಗ ಯಾವ ಕಂಪ್ಲೇಂಟ್ ಇದೆ, ವಾಟ್ ಈಸ್ FIR ನಮ್ಮ ಮುಂದೆ ಇದೆ, ಯಾವುದು ಸಾಕ್ಷಿಗಳು ನಮ್ಮ ಮುಂದೆ ಇದೆ, ಅದಕ್ಕೆ ಮೇಲೆ ತನಿಖೆ ಆಗ್ತಾ ಇದೆ. ಹಂಗಂತ ನೀವು ಎಲ್ಲರೂ ಸೇರಿಸಿ ಅಂತ ಹೇಳಿದ್ರೆ ನಾನು ಹೇಳ್ತೀನಪ್ಪ, ನಾಳೆ ಪ್ರತಾಪ್ ಸಿಂಹ ಅವರು ಪಕ್ಕದಲ್ಲೇ ಇದ್ದರು, ಅವ್ರ ಕಾರ್ಯಕರ್ತರಿಗೆ ಇವರೇ ಮೆಸೇಜ್ ಹಾಕು ಅಂತ ಹೇಳಿದ್ರು ಅಂತ ಹೇಳಿ ನನ್ನ ಹೇಳಿಕೆ ಮೇಲೆ ಕೇಸ್ ರಿಜಿಸ್ಟರ್ ಆಗುತ್ತಾ? ಐ ಹ್ಯಾವ್ ಟು ಪ್ರೊಡ್ಯೂಸ್ ಸಮಥಿಂಗ್ ಅಲ್ವಾ? ಸೊ ನಾನು ಹೇಳ್ದಂಗೆ ಒಂದು ಪಟ್ಟಿ ಏನಿದೆ BJP ಅವರು, ಆ ಪಟ್ಟಿನಲ್ಲಿ ಕೂಡ ಈ ಪ್ರಕರಣ ಸೇರಲಿದೆ. ಯಾವುದು ಕೂಡ ನೋಡಿ, ಸಾವಿನ ಮೇಲೆ ನಾವು ರಾಜಕಾರಣ ಮಾಡ್ತಾ ಇಲ್ಲ. ಒಬ್ಬ ಮನೆಯಲ್ಲಿ ಒಬ್ಬ ದುಡಿಯುವ ಯುವಕ ಕಳ್ಕೊಂಡ್ರೆ ಆ ನೋವು ನಮ್ಗೆ ಅರ್ಥ ಆಗುತ್ತೆ. ಅದರಲ್ಲಿ ನಾವು ಯಾವತ್ತೂ ರಾಜಕೀಯ ಮಾಡೋಕ್ಕೆ ಹೋಗಲ್ಲ. ಅವ್ರ ಕಷ್ಟ ಅವ್ರಿಗೆ ಗೊತ್ತಿದೆ, ಕುಟುಂಬದ ಕಷ್ಟ. ಇವ್ರು 2 ದಿನ ಹೋಗ್ತಾರೆ, ಏನೋ ಒಂದು ಪರಿಹಾರ ಕೊಟ್ಟಂಗೆ ನಾಟಕ ಮಾಡ್ತಾರೆ. ಅದಾದಮೇಲೆ ಏನಾಗ್ತದೆ BJP ಅವ್ರದ್ದು? ಏನಾಯ್ತು? ನಾನು ಹೇಳ್ತಾ ಇದ್ದೀನಲ್ಲ, ಬೀದರ್ ಕೇಸ್ನಲ್ಲಿ ಎಷ್ಟು ಜನ ಹೋಗಿದ್ದಾರೆ ಅದಾದಮೇಲೆ ಅವ್ರ ಮನೆಗೆ? ಎಷ್ಟು ಜನ CIDಗೆ ಹೋಗಿ ಸರ್ ಏನಾಗ್ತಾಯಿದೆ ಅಂತ ಕೇಳಿದ್ದಾರೆ? ಸದನದಲ್ಲಿ ಯಾಕೆ ಪ್ರಸ್ತಾಪ ಮಾಡಿಲ್ಲ ಇವರು? ಅಷ್ಟು ಇದು ಇದ್ದರೆ ಯಾಕೆ ಪ್ರಸ್ತಾಪ ಮಾಡಿಲ್ಲ? ಪರೇಶ್ ಮೇಸ್ತಾ ಮನೆಗೆ ಎಷ್ಟು ಸರಿ ಹೋಗಿದ್ದಾರೆ ಇವರೇ? ಆ ಶಿವಮೊಗ್ಗ ಹುಡುಗನ ಮನೆಗೆ ಎಷ್ಟು ಸರಿ ಹೋಗಿದ್ದಾರೆ ಇವರು ಚುನಾವಣೆ ಆದಮೇಲೆ? ಇವ್ರದ್ದು ಬಂಡವಾಳನೇ ಇಷ್ಟು ಅಂತ ಹೇಳ್ತಾ ಇದ್ದೀನಲ್ಲ. ಒಂದು 10 ದಿನ ಕಾಯಿರಿ, ಎಲ್ಲ ಗೊತ್ತಾಗುತ್ತೆ. ಈಗ ಗವರ್ನರ್ CMಗೆ ಲೆಟರ್ ಬರೆದಿದ್ದಾರೆ, RDPR ವಿಶ್ವವಿದ್ಯಾಲಯಕ್ಕೆ ಕುಲಪತಿಗಳು ನೇಮಿಸಿಲ್ಲ, ವಾಟ್ ಇಸ್ ನ್ಯೂ? 10 ತಿಂಗಳಿಂದ ಎಕ್ಸ್ಪೆಕ್ಟೆಡ್ ಲೈನ್ ಅಲ್ವಾ ಸರ್? ಎಕ್ಸ್ಪೆಕ್ಟೆಡ್ ಲೈನ್ಸ್ ಅಲ್ವಾ? ಅಂದರೆ ಸದನ ಪಾಸ್ ಮಾಡಿರೋ ನಿಯಮಗಳು, ವಿಧೇಯಕಗಳಿಗೆ ಕಿಮ್ಮತ್ತಿಲ್ವಾ? ಸುಪ್ರೀಂ ಕೋರ್ಟ್ ಏನು ಹೇಳಿದ್ದಾರೆ ಇದ್ರ ಬಗ್ಗೆ? ಅಸೆಂಬ್ಲಿ ಸುಪ್ರೀಂ, ಹೌದಾ ಇಲ್ಲ? ಒಂದು ವಿಧೇಯಕನ ನಾವು ಮಾಡಿದ್ದೇವೆ, ಆ ವಿಧೇಯಕನ 2 ಮನೆಯಲ್ಲಿ ಅಂಗೀಕರಿಸಿದ್ದೇವೆ, ಪಬ್ಲಿಕ್ ಡಿಬೇಟಿಗೆ ಬಿಟ್ಟಿದ್ದೇವೆ. ಆದ್ರೂ ಕೂಡ ಗವರ್ನರ್ ಇಲ್ಲ ನಂದೇ ನಡಿಬೇಕು ಅಂದರೆ ಮತ್ತು ನಾವೇನಕ್ಕೆ ಇರಬೇಕು? ವಿ ಆರ್ ಲೆಜಿಸ್ಲೇಟರ್ಸ್ ಅಲ್ಲ. ಶಾಸಕರಂದರೆ ಶಾಸಕರ ಕೆಲಸ ಏನು? ಶಾಸನ ಮಾಡೋದಲ್ವಾ? ಶಾಸನ ಹೊಸದು ಮಾಡಿದ್ದೀವಿ, ತಪ್ಪೇನಿದೆ ಅದರಲ್ಲಿ? ಅವ್ರಿಗೆ ಇಷ್ಟ ಆಗಿಲ್ಲ ಅಂದರೆ ನಾವೇನು ಮಾಡೋಕ್ಕಾಗುತ್ತೆ? ಈಗ ದರ್ ಇಸ್ ಪ್ರೆಸಿಡೆನ್ಸ್ ಅಲ್ವಾ? ನಾನೇನು ಹೊಸದು ಮಾಡ್ತಾ ಇಲ್ಲ. ಬರೋಡಾನಲ್ಲಿರೋದು, UPನಲ್ಲಿರೋದು, ನ್ಯಾಷನಲ್ ಲಾ ಸ್ಕೂಲಲ್ಲಿರೋದು, ಅಂದರೆ ಇವೆಲ್ಲ ಕಾಲೇಜ್ಗಳು, ಯೂನಿವರ್ಸಿಟಿಗಳು ಸರಿಯಾಗಿ ನಡೀತಾ ಇಲ್ಲ ಅಂತ ಅರ್ಥನಾ? ನೀವು ವಿಶ್ವವಿದ್ಯಾಲಯ ಸುಧಾರಣೆಗೆ ಅಂತೇಳಿ ತಿದ್ದುಪಡಿ ಮಾಡ್ತಾ ಹೇಳಿದ್ರೆ, ಆದರೆ 10 ತಿಂಗಳಿಂದ ನೇಮಕ ಆಗದೆ ಇರೋದು ಯಾವ ಸುಧಾರಣೆ ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ ಪತ್ರದಲ್ಲಿ. ಈಗ ಇವರೇ ಅಲ್ವಾ ಬಿಟ್ಟಿಲ್ಲ, ನಮ್ಗೆ ಫ್ರೀ ಹ್ಯಾಂಡ್ ಕೊಡಿ, ಮಾಡಿ ತೋರಿಸ್ತೀವಿ. ಈಗ ಪ್ರೊಸೀಜರ್ ಪ್ರಕಾರ ಅವ್ರ ಹತ್ರ ಹೋಗಬೇಕು. ನಾವು ಹೇಳ್ತಾ ಇದ್ದೀವಿ ಇಲ್ಲ ಸರ್ ನಾವು ಮಾಡ್ತೀವಿ, ನಮ್ಗೆ ಕೊಡಿ ಅಂತ. ಅದೇ ತಾನೇ ಸುಧಾರಣೆ.
ಈಗ ನಮ್ಮ ಸುಧಾರಣೆಗೆ ಅವ್ರ ಸುಧಾರಣೆಗೆ ವ್ಯತ್ಯಾಸ ಇದ್ರೆ ಅವ್ರಿಗೆ ಕಂಡು ಬಂದರೆ ಲೋಪ ಅಂತ ಕಂಡು ಬಂದರೆ ನಾನೇನು ಮಾಡಲಿ? ಇಡೀ ಸರ್ಕಾರ ಇದು ಚೆನ್ನಾಗಿದೆ ಅಂತ ಹೇಳಿದ್ದಾರೆ, ಅದು ಡಿಸ್ಕಷನ್ ಆಗಿದೆ ಕೌನ್ಸಿಲ್ನಲ್ಲಿ, ಅಸೆಂಬ್ಲಿನಲ್ಲಿ. ಅದು ಸರಿಯಲ್ಲ ಅಂತ ಗವರ್ನರ್ ಹೇಳ್ತಾ ಇದ್ರೆ ನಾವೇನು ಮಾಡೋದು? ಮತ್ತು ನಾವ್ಯಾಕೆ ಡಿಸಾಲ್ವ್ ಮಾಡಿಬಿಟ್ಟು ಸುಮ್ಮನೆ ಗವರ್ನರ್ ರೂಲೇ ಇಟ್ಬಿಡಿ? ಏನಕ್ಕೆ ನಾವೆಲ್ಲ ಏನಕ್ಕೆ ಇರ್ಬೇಕು? ಮತ್ತೆ ನೋಡೋಣ, ಕ್ಲಾರಿಫಿಕೇಶನ್ಸ್ ಇದ್ದರೆ ಮತ್ತೊಂದು ಸರಿ ಬರಿತೀನಿ. ಆಫ್ಟರ್ ಆಲ್ ಅವರು ಒಂದು ನಮ್ಮ ಗವರ್ನರ್, ಅವರು ಕರ್ನಾಟಕದ ರಾಜ್ಯಪಾಲರಿದ್ದಾರೆ, ಬರಿತೀವಿ, ಮತ್ತೊಮ್ಮೆ ಮನವೊಲಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಆಗಿಲ್ಲ ಅಂದರೆ ನೋಡೋಣ. ಸೊ ಈಗ ನಮಗೆ ಪಾಠ ಹೇಳೋದು ಬಿಟ್ಟು ಸುಪ್ರೀಂ ಕೋರ್ಟ್ ಇವ್ರಿಗೇನು ಪಾಠ ಹೇಳಿದೆ ಅದನ್ನು ಕಲ್ತ್ಬಿಟ್ರೆ ಸಾಕಾಗಿದೆ. ನಮಗೆ ಪಾಠ ಹೇಳೋ ಅಗತ್ಯ ಇಲ್ಲ. ನಾವು ಏನೋ ತಿಳ್ಕೊಂಡು ನಮ್ಮ ತಿಳುವಳಿಕೆ ಪ್ರಕಾರ ಏನೋ ನಿಯಮಾವಳಿ ಪ್ರಕಾರ ಸಂವಿಧಾನಿಕವಾಗಿ ನಾವು ಮಾಡಿದ್ದೇವೆ. ಸುಪ್ರೀಂ ಕೋರ್ಟ್ ಅವರು ಹೇಳಿದ್ದಾರೆ ಗವರ್ನರ್ ಹೇಗೆ ನಡ್ಕೋಬೇಕು, ಏನಿದೆ, ಅವರ ಹಸ್ತಕ್ಷೇಪ ಯಾವಾಗ ಅವಶ್ಯಕತೆ ಇದೆ, ಅವರ ಅಧಿಕಾರಗಳೇನಿದೆ ಅಂತ ಮೊನ್ನೆ ಹೇಳಿದ್ದಾರೆ ಸುಪ್ರೀಂ ಕೋರ್ಟ್ ಅವರು. ನೋಡೋಣ, ನಾನು ಇನ್ನೂ ಓದಿಲ್ಲ ಸರ್. ನೀವು ಯಾವಾಗಲೂ ಔಟ್ ಆಫ್ ಸಿಲೆಬಸ್ ಕೇಳಿದ್ರೆ ಇನ್ನೂ ಓದ್ಬಿಟ್ಟು ಹೇಳ್ತೀನಿ. ಸರ್, ಈಗ ಅಧಿಕಾರಿಗಳ ಮೇಲೆ FIR ಆಗ್ತದೆ, ಅದಕ್ಕೆ ನೋಡಿ ಭಾಳ ಅಧಿಕಾರಿಗಳು ಯಾರು ಅದರಲ್ಲಿ ಸಿಕ್ಕಾಕೊಳ್ಳಲ್ಲ. ಇಲ್ಲ, ಉನ್ನತ ಅಧಿಕಾರಿ ಇರಲಿ, ರಾಜಕಾರಣಿಗಳಿರಲಿ, ಯಾರಿಗೂ ಕೂಡ ಸ್ಪೇರ್ ಮಾಡೋದಂತಿಲ್ಲ ಇದರಲ್ಲಿ. ನಾನು ಟು ಬಿ ವೆರಿ ಆನೆಸ್ಟ್, ಕೋವಿಡ್ ರಿಪೋರ್ಟ್ ನಾನು ಅದು ಕುನ್ನಾ ರಿಪೋರ್ಟ್ ನಾನು ನೋಡಿಲ್ಲ. ನೋಡಿದ್ಮೇಲೆ ನಾವು ಖಂಡಿತವಾಗಿ ನಾನು ನೋಡಿದರೆ ನಾನು ಹೇಳ್ತಾ ಇದ್ನಲ್ವಾ, ಆಮೇಲೆ ನಾನು ಏನಾದ್ರು ತಪ್ಪು ಮಾಹಿತಿ ಕೊಟ್ಟರೆ ಅದೇ ಒಂದು ಬ್ರೇಕಿಂಗ್ ಆಗ್ತದೆ. ಮಾಡಿ ಯಾರು ಬೇಡ ಅಂತಿದ್ದಾರೆ? ಅಫಿಡೇವಿಟ್ನಲ್ಲಿ ಎಲ್ಲಾನು ಇದೆ. ಅದು ಜಾಸ್ತಿ ಅನ್ನಿಸ್ತಾರೆ ಹೇಳಿ. ಅವ್ರಿಗೆ ಈಗ ಯಾರು ಏನಾದರೂ ಮಾಡ್ಬೋದು. ಯಾರು ಇಷ್ಟಿಂದ ಇಂಥ ವಾರ್ ಮಾಡ್ತೀನಿ ಅಂತೇಳಿ ಮಾಡಲಿ, ಯಾರು ಬೇಡ ಅಂತಿದ್ದಾರೆ ವಾರ್? ಮಾಡಲಿ ಇವರೇ. ಈ ಅಂದರೆ ನಾವು ಮಾಡ್ತಾ ಇರೋ ತಪ್ಪಂತ ಗೊತ್ತು, ಅನ್ಯಾಯ ಅಂತ ಗೊತ್ತು, ನಾವು ಮಾಡ್ತಾ ಇರೋದು ಕಾನೂನು ವಿರುದ್ಧ ಅಂತ ಗೊತ್ತು, ಅಸಂವಿಧಾನಿಕವಾಗಿ ಅಂತ ಗೊತ್ತಿತ್ತು, ಆದರೂ ಕೂಡ ಸುಮ್ಮನಿದ್ರೆ ಇಷ್ಟು ದೊಡ್ಡ ಮನಸ್ಸು ಯಾಕಿತ್ತು ಅವ್ರದ್ದು? ನಾವು ಮಾಡ್ತಾ ಇರೋದು ಇಲ್ಲಿಗಲ್ ಇದ್ದರೆ ಇಸ್ಂಟ್ ಇಟ್ ಈಸ್ ರೆಸ್ಪಾನ್ಸಿಬಿಲಿಟಿ ಟು ಎಕ್ಸ್ಪೋಸಸ್. ಒಂದು ಜನಪ್ರತಿನಿಧಿಯಾಗಿ ಯಾರೇ ಇರ್ಬೋದು, ತಪ್ಪಾಗ್ತಾ ಇದ್ದರೆ ಅದನ್ನು ಎಕ್ಸ್ಪೋಸ್ ಮಾಡಿ ನಮಗೆ ಏನು ಚಾಟಿ ಬೀಸಬೇಕಾಗಿತ್ತಲ್ಲ ವಿರೋಧ ಪಕ್ಷದವರಾಗಿ. ಅಂದರೆ ಮಾಡಿಲ್ಲ ಅಂದರೆ, ಅಥವಾ ಈಗ ಮಾಡ್ತೀನಿ ಅಂದರೆ ಏನರ್ಥ? ಗೊತ್ತಿತ್ತು ಸುಮ್ಮನೆ ಇದ್ರ ಇಷ್ಟು ದಿನ? ಯಾರಿಗೆ ಯಾಕ್ರಿ ಭಯ ಪಡಬೇಕು? 140 ಜನ ಇದ್ದೀವಿ, ಯಾಕೆ ಭಯ ಪಡಬೇಕು? ಈಗ ಯಾರು ಅವ್ರ ಸರ್ಕಾರಗಳನ್ನೇ ಉಳಿಸ್ಕೊಳ್ಳಿಕ್ಕಾಗಿಲ್ಲ, ಈಗ 140 ಇರೋರಿಗೆ ಏನು ಮಾಡ್ತಾರೆ? ಬನ್ನಿ, ಇವೆಲ್ಲ ಸುಮ್ಮನೆ ಇದು ಇರ್ತದೆ.